ಸಮಸ್ತ ಕನ್ನಡ ಜನತೆಗೆ, ಚಿತ್ರ ಪ್ರೇಮಿಗಳಿಗೆ ಹಾಗೂ ಕನ್ನಡ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರಗಳು. ಮುಖದಲ್ಲಿ ಸರಳತೆ, ಮಾತಿನಲ್ಲಿ ಗಂಭೀರತೆ, ಅಭಿನಯದಲ್ಲಿ ಅದ್ಭುತತೆ, ಕನ್ನಡ ಚಿತ್ರರಂಗದ ಅಪ್ರತಿಮ ಪ್ರತಿಭೆ ಕೆ.ಎಸ್. ಅಶ್ವಥ್ ಅವರು. ಇವರು ಹುಟ್ಟಿದ್ದು 25 ಮಾರ್ಚ್ 1925. ಚಿತ್ರರಂಗ ಪ್ರವೇಶಿಸುವ ಮುನ್ನ ಸರ್ಕಾರಿ ಉದ್ಯೋಗದಲ್ಲಿದ್ದ ಇವರು ರಂಗಭೂಮಿಯ ಮೂಲಕ ಕಲಾ ಪಯಣವನ್ನು ಆರಂಭಿಸಿದರು. ಚಿತ್ರನಟನಾಗುವ ಕಲ್ಪನೆಯೂ ಇರದ ಇವರಿಗೆ ನಾಟಕವೊಂದರಲ್ಲಿ ಇವರ ಅಭಿನಯ ನೋಡಿ ನಿರ್ದೇಶಕ ಕೆ. ಸುಬ್ರಹ್ಮಣ್ಯಂ ಅವರು ಅವಕಾಶ ನೀಡಿದರು. ಅವರ ನಿರ್ದೇಶನದಲ್ಲಿ ಮೂಡಿಬಂದ 1955ರಲ್ಲಿ ತೆರೆಕಂಡ ಸ್ತ್ರೀರತ್ನ ಚಿತ್ರದ ಮೂಲಕ ನಾಯಕನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟರು. ನಂತರ ಚಿತ್ರರಂಗದಲ್ಲೇ ಮುಂದುವರಿಯಲು ನಿರ್ಧರಿಸಿದ ಇವರು ನಾಯಕನ ಪಾತ್ರದಿಂದ ಪೋಷಕ ಪಾತ್ರಗಳಿಗೆ ಸರಿದು ತಮ್ಮ ಬಹುಮುಖ ಪ್ರತಿಭೆ ಪ್ರಕಾಶವನ್ನು ಅನಾವರಣ ಮಾಡಿದರು. ಆರಂಭದಲ್ಲಿ ಪೌರಾಣಿಕ ಹಾಗೂ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದ ಇವರು ನಂತರ ವೈವಿಧ್ಯಮಯ ಪೋಷಕ ಪಾತ್ರಗಳತ್ತ ಗಮನ ಹರಿಸಿದರು. ಅದಕ್ಕೆ ಸಾಕ್ಷಿ 1972ರಲ್ಲಿ ತೆರೆಕಂಡ ನಾಗರಾವು ಚಿತ್ರದಲ್ಲಿನ ಇವರ ಪ್ರಸಿದ್ಧ ಚಾಮಯ್ಯ ಮೇಷ್ಟ್ರುವಿನ ಪಾತ್ರ. ಅವರ 5 ದಶಕಗಳ ಅದ್ಭುತ ಚಿತ್ರರಂಗ ಸೇವೆಯಲ್ಲಿ ಸುಮಾರು 400ಕ್ಕಿಂತಲೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದರು. ಅದರಲ್ಲಿ 90ಕ್ಕಿಂತಲೂ ಹೆಚ್ಚು ಚಿತ್ರಗಳಲ್ಲಿ ವರನಟ ಡಾ. ರಾಜ್ಕುಮಾರ್ ಅವರ ಜೊತೆಯಾಗಿ ಪರದೆ ಹಂಚಿಕೊಂಡರು. ಕಸ್ತೂರಿ ನಿವಾಸ, ಕರ್ಣ, ಮುತ್ತಿನಹಾರ, ಭಕ್ತ ಪ್ರಹ್ಲಾದ, ಸರ್ವಮಂಗಳ ಹಾಗೂ ವಸಂತಗೀತ ಇವರ ಮೊದಲಾದ ಚಿತ್ರಗಳು. ಪೋಷಕ ಪಾತ್ರಗಳಿಗೆ ಅದರದೇ ಆದಂಥ ಗೌರವ ತಂದುಕೊಟ್ಟಂಥ ಅಸಹಜ ಕಲಾವಿದರು ಅಶ್ವಥ್ ಅವರು. ಇದಲ್ಲದೆ ಇವರು 7 ವಂಡರ್ಸ್ ಆಫ್ ದ ವರ್ಲ್ಡ್ ಎಂಬ ಇಂಗ್ಲಿಷ್ ಕಲರ್ ಫಿಲ್ಮ್ನಲ್ಲಿ ನಟಿಸಿದ ಮೊದಲ ಕನ್ನಡದ ನಟರು ಎಂಬುದು ಹೆಮ್ಮೆ. ನಿಮಗೆ ಇವರ ಯಾವ ಸಿನಿಮಾ ತುಂಬ ಇಷ್ಟ ಅಂತ ಕಾಮೆಂಟ್ ಮಾಡಿ.